ಬೆಳಗ್ಗೆ ಎದ್ದಿದ್ದೀನಿ 6:30 ಆಗಿದೆ. ಏನಪ್ಪ ಅಂದರೆ ಕೋಕೋ ಡಿಪೋದಿಂದ ಒಂದು ಗಾಡಿ ಬಂದಿದೆ, ಲೇಬರ್ಸ್ಗಳು ಏನೋ ಬರ್ತಿಲ್ಲ ಅಂತ. ಅದಕ್ಕೆ ನಾನು ನಮ್ಮ ಅಣ್ಣ ಇನ್ನೊಬ್ರು ಫ್ರೆಂಡು ಕೂಡಿ ಗಾಡಿ ಇಳ್ಸೋಕೆ ಹೋಗ್ತಾಯಿದ್ವಿ. ಕೇರ್ ಆಫ್ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಪ್ಲೋಡ್ ಮಾಡಿದ್ದೀವಿ ಫ್ರೆಂಡ್ಸ್. ಇದು ಎಂಟಿಲ್ ಹಾಕ್ಬೇಕಂದ್ರು ಎಂಟಿಲ್ ಹಾಕ್ತಾಯಿದ್ದೀವಿ. ಇಲ್ಲಿ ನೋಡಿ ನಮ್ಮ ಅಣ್ಣ ನಮ್ಮ ಫ್ರೆಂಡು ಹಾಕ್ತಾಯಿದ್ದಾರೆ. ಹಾಕಿದ ಮೇಲೆ ನಾನು ಕೊಡ್ತಾಯಿದ್ದೆ, ಇವಾಗ ಸ್ವಲ್ಪ ನಿಲ್ಸಿದ್ದೀನಿ. ಅವರಿಬ್ಬರು ಕೊಡ್ತಾಯಿದ್ದೆ, ಅವರಿಬ್ಬರು ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ಲೋಡಿಂಗ್ ಮಾಡಿ ಎಷ್ಟು ಟೋಟಲ್ ಇದೆ ಅಂತ ಹೇಳಬೇಕು. ಟೋಟಲ್ ಎಷ್ಟು ಕೇಸ್ ಹಾಕಿದ್ವಿ ಅಂತ ಬರ್ಕೊಟ್ಟು ಸ್ಲಿಪ್ಪು ಕಂಪ್ನಿಗೆ ಕಳಿಸ್ಬೇಕು. ಕಂಪ್ನಿಗೆ ಕಳಿಸ್ತಾರೆ. ಮತ್ತು ನಮ್ಗೆ ಏನಾದರೂ ಆರ್ಡರ್ ಮಾಡಿದರೆ ಅದರಲ್ಲಿ ಈ ಬಾಟಲ್ ಎಷ್ಟು ಕೇಸ್ ಇರುತ್ತೆ ಅದನ್ನು ಮೈನಸ್ ಮಾಡಿ ಡಿಪಾಸಿಟ್ ತೊಗೊಂಡಿರ್ತಾರೆ ನಮ್ಮ ಕಡೆಯಿಂದ. ಒಂದು ಟ್ರೇಗೆ 200 ರೂಪಾಯಿ ಅಂತ ಈ ರೀತಿ ಡಿಪಾಸಿಟ್ ತೊಗೊಂಡಿರ್ತಾರೆ ಕಂಪ್ನಿಯವರು. ಓಕೆ, ಟೋಟಲ್ 405 ಕೇಸ್ ಲೋಡ್ ಮಾಡಿದ್ದೀವಿ. ಟೋಟಲ್ ಅದು ಬಾಟಲ್ ಅಂದರೆ 9,720 ಬಾಟಲು ಲೋಡ್ ಮಾಡಿದ್ದೀವಿ. ಇವಾಗ ಮನೆಗೆ ಹೋಗಿ ಸ್ನಾನ ಗಿನ ಮಾಡಿ ಮತ್ತೆ ಡ್ಯೂಟಿ ಬರಬೇಕು. ಗಾಡಿ ತಂದಿದ್ದೀನಿ, ಇವಾಗ ಚಾರ್ಜಿಂಗ್ ಇಡಬೇಕು. ಅಲ್ಲಿದೆ ನೋಡಿ ಗಾಡಿ, ಚಾರ್ಜಿಂಗ್ ಹಾಕಿ ಮನೆಗೆ ಹೋಗಿ ಸ್ನಾನ ಗಿನ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಏನಪ್ಪ ಅಂದ್ರೆ ಇಲ್ಲಿಂದ ಚಾರ್ಜಿಂಗ್ ಇಟ್ಟಿದ್ದೀನಿ, ಚಾರ್ಜಿಂಗ್ ಪ್ಲಗ್ ಇಟ್ಟಾಕತ್ತೀನಿ. ಚಾರ್ಜಿಂಗ್ ಪ್ಲಗ್ ಇಟ್ಟಿನಿ. ಈಗ ಸ್ಟಾರ್ಟ್ ಮಾಡಿ ನೋಡೋಣ ಇವಾಗ ಚಾರ್ಜ್ ನಮ್ಮ ಗಾಡಿ ಒಳಗೆ ಎಷ್ಟು ಐತಪ್ಪ ಅಂದ್ರೆ 51% ಐತಿ. ಇವತ್ತು ನಡೆಯೋಂಗಿಲ್ಲ, ಸ್ವಲ್ಪ ಇಟ್ಕೊಂಡು ಒಂದು ಚಾರ್ಜಿಂಗ್ ಅಂತೇಳಿ ಚಾರ್ಜಿಂಗ್ ಇಡಾಕತ್ತೀನಿ. ಈಗ ಚಾರ್ಜಿಂಗ್ ಇಟ್ರಪ್ಪ ಅಂದ್ರೆ ಇದು ಬ್ಯಾಟ್ರಿ ಇಡೋಕೆ ಚಾರ್ಜರು, ಚಾರ್ಜಿಂಗ್ ಬ್ಯಾಟ್ರಿ ಇದು ಮ್ಯಾಕ್ಸಿಮಮ್ ಕಂಪ್ನಿದು ಅಂತೇಳಿ. ಮತ್ತೆ ಸಿಗ್ತೀನಿ మన జానరా అని ఉంటాడు, బాగానే ఉంటాడు. పైకి ఎక్కిరా, బాగా వచ్చింది పైకి ఎక్కి. ఇంకా ಲೋಡ್ ಮಾಡಿದ್ರು ಗಾಡಿ 2, ಇನ್ನೊಂದು ಗಾಡಿ ಐತಿ. ಇನ್ನೊಂದು ಗಾಡಿ ಆದ ತಕ್ಷಣ ಹೋಗ್ಬೇಕು. ನಾವು ಮನೆಗೆ ಹೋಗಿ ಜಳಕ ಮಾಡಿ ಮತ್ತೆ ಹೊಳ್ಳಿ ಬಂದು ಅದು ಗಾಡಿದು ಎಮ್ ಟಿ ಹಾಕಿಬಿಟ್ಟು ಹಾಕಿ ಮತ್ತೆ ಇದು ನಮ್ದು ಇರೋದು 2 ಗಾಡಿ ಇದಾವಲ್ಲ, 2 ಗಾಡಿ ಲೋಡಿಂಗ್ ಮಾಡಿಸ್ಬಿಟ್ಟು ಮತ್ತೆ ನಮ್ಮ ಅಣ್ಣ ಬಂದುಬಿಟ್ಟ. ನಮ್ಮ ಅಣ್ಣ ಬಂದ ತಕ್ಷಣ ಅವ್ನಿಗೆ ಇನ್ನೂ ಒಂದು ಗಾಡಿ ಇದ್ದಾಗ ಅದನ್ನೇ ಲೋಡ್ ಮಾಡಿಸು, ನಾನು ಮನೆಗೆ ಹೋಗಿ ಜಳಕ ಮಾಡಿ ಮತ್ತು ಟಿಫಿನ್ ಮಾಡಿ ಬರ್ತೀನಿ ಅಂತ ಹೇಳಿದ್ದು. ಮನೆಗೆ ಬರೋಷ್ಟಿಗೆ ನಮ್ಮವ್ವ ಟಿಫಿನ್ ಬೇರೆ ಉಪ್ಪಿಟ್ಟು ಮಾಡಿದ್ರು. ಜಳಕ ಮಾಡಿದೆ. ಜಳಕ ಮಾಡಿ ಇವಾಗ ಟಿಫಿನ್ ಉಪ್ಪಿಟ್ಟು ತಿಂತಾಯಿದ್ದೀನಿ. ಉಪ್ಪಿಟ್ಟು ಚುರುಮರಿ ತಿಂತಾಯಿದ್ದೀನಿ. ಇವತ್ತಿನ ಸ್ಪೆಷಲ್ ಇದೆ. ಇದನ್ನು ತಿಂದುಬಿಟ್ಟು ಮತ್ತೆ ಗಾಡಿ ಲೋಡ್ ಮಾಡ್ಕೊಬೇಕು. ನನ್ನ ಗಾಡಿ ಲೋಡ್ ಮಾಡಿಕೊಂಡು ಮತ್ತೆ ಅನ್ಲೋಡಿಂಗ್ಗೆ ಬೇರೆ ಅಂಗಡಿಗಳಿಗೆ ಹೋಗ್ಬೇಕು. ಸಿಗ್ತೀನಿ ಫ್ರೆಂಡ್ಸ್. ಮತ್ತೆ ಟಿಫಿನ್ ಆಯಿತು ಫ್ರೆಂಡ್ಸ್. ಟಿಫಿನ್ ಮಾಡಿಕೊಂಡೆ. ಕೊಟ್ಟಿರೋ 400 ರೂಪಾಯಿ ಕೂಡ ಇಲ್ಲೇ ಇದೆ. 400 ರೂಪಾಯಿ ಅದು ಗಾಡಿ ಅನ್ಲೋಡ್ ಮಾಡೋಕ್ಕೆ ಒಬ್ಬೊಬ್ರಿಗೆ 400 ರೂಪಾಯಿ ಬಂತು. ಈಗ ಸದ್ಯಕ್ಕೆ ನಾವೆಲ್ಲಿದ್ದೀವಪ್ಪ ಅಂದರೆ ಈ ಗುಡ್ಸಲದಲ್ಲಿ ಇರ್ತೀವಿ. ಆ ಗುಡ್ಸಲದಲ್ಲಿ ಇವಾಗ ಆ ಗುಡ್ಸಲದಲ್ಲಿ ಇವಾಗ ಮಳೆ ಬರ್ತಾ ಇದೆಯಲ್ಲ, ಅದಕ್ಕೆ ಹಾಳೆ ಕಟ್ಕೊಂಡು ಇಲ್ಲೇ ಇರ್ತೀವಿ. ಇದು ಏನು ಕಾಣ್ತಾ ಇದೆ, ಈ ಮನೆಯೊಳಗೆ ವಾಚ್ಮನ್ ಮಾಡ್ತಾರೆ ನಮ್ಮ ಅಪ್ಪರು. ಅದರೊಳಗೆ ವಾಚ್ಮನ್ ಮಾಡ್ತಾರೆ. ರೆಸ್ಟೋರೆಂಟ್ ಮುಂದೆ ಬಂದೀವಿ ರೀ. ರೆಸ್ಟೋರೆಂಟ್ ಮುಂದೆ ಬಂದು ಒಳಗೆ ಇಳ್ಸಕ್ಕೆ ಹೋಗ್ಬೇಕು. ಅಲ್ಲಿಂದ ತೊಗೊಂಡು ಇಲ್ಲಿ ಒಳಗಡೆ ಇಳಿಸ್ಬೇಕು. ಒಳಗಡೆ ಇಳಿಸಿ ಅಲ್ಲಿ ಎಷ್ಟು ಏನೇನು ಬಂದವು ನೋಡಿ ಹೇಳ್ಬೇಕು. ಲೆಕ್ಕರಿ 37 ಗ್ಲಾಸ್ದು ಥಮ್ಸಪ್ ಅದೇನು ವಾಟ್ರ್ ಒಂದು 50 ಕೇಸ್ ಬಂದವು. ಇಲ್ಲಿ ಇಡ್ಬೇಕು. ಇಲ್ಲಿ ಕೇಳ್ಕೊಂಡು ಲೋಡ್ ಇಳಿಸಿ ಮತ್ತೆ ಸಿಗ್ತೀನಿ ರೀ ನಿಮಗೆ. ಲೋಡ್ ಇಳಿಸಿದ್ವಿ, ಥಮ್ಸಪ್ಪು ಕುಡಿದ್ವಿ. ಮತ್ತು ಗೋಡನ್ಗೆ ಹೋಗ್ಬೇಕು. ಮತ್ತು ಬೇರೆ ಹೋಟೆಲಿಗೆ ಆರ್ಡ್ರ್ ಐತಂತೆ ಸರ್ ಬೇರೆ ಫೋನ್ ಹಚ್ಚಿದ್ರು. ಮತ್ತು ಅಲ್ಲಿ ಹೋಗಿ ಮತ್ತು ಅದನ್ನು ಒಂದು ಲೋಡ್ ಮಾಡಿಕೊಂಡು ಅವ್ರಿಗೊಂದು ಸ್ವಲ್ಪ ಜಲ್ದಿ ಅರ್ಜೆಂಟ್ ಅಂತ ಅವ್ರಿಗೊಂದು ಸ್ವಲ್ಪ ಇಳಿಸಿ ಕೊಟ್ಟು ಮತ್ತೆ ಎಲ್ಲಾದರೂ ಹೊರಗಡೆ ಊಟ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಆರ್ಡ್ರ್ ಮತ್ತೆ ಬಿದ್ದಿತ್ತು, ಮತ್ತೆ ಲೋಡ್ ಮಾಡಿದ್ವಿ. ಇವಾಗ ಅವ್ರಿಗೆ ಬರ್ತಾಯಿದ್ದಾರೆ ಅಂತ ಬಂದ ತಕ್ಷಣ ಅನ್ಲೋಡ್ ಮಾಡಿ ಫೋನ್ ನೋಡ್ರಿ. ಇಲ್ಲಿ ಮ್ಯಾಂಗೋ ಫಿಶ್ ಕರ್ರಿ ಅಂತ, ಮತ್ತು ಚಿಕನ್ ಕರ್ರಿ, ಎಗ್ ಚಿಕನ್ ಬಿರಿಯಾನಿ, ಎಗ್ ಮಸಾಲ, ಚಿಕನ್ ಫ್ರೈಡ್ ರೈಸ್,
जीरा राइस, इधर का आइटम है, इधर का आइटम है कर्ड राइस, रायता, पिस्ता आइसलैंड, स्वीट कॉर्न, कुकुम्बर, आलू चाट, पीनट चाट, कॉर्न कुकुम्बर, मैक्स और स्वेट कर्ड, इतना आइटम है। मटन बिरयानी कुछ खा ले होगा। ಚಹಾ ಕುಡಿಯೋದು ಚಲೋ ಇರು. ಮಟ್ಕಾ ಚಾಯ್ ಆ್ಯಂಡ್ ಫಾಸ್ಟ್ ಫುಡ್ ಸೆಂಟರ್. ಮನೆ ಮುಗಿಸ್ಕೊಂಡು ಎಲ್ಲ ಗೋಡನ್ ಕ್ಲೋಸ್ ಮಾಡಿ ಮನೆಗೆ ಬಂದೀವಿ. ಮಳೆ ಬರಾಕತ್ತೈತಿ. ಮಳೆ ಬರೋ ಸಂಬಂಧ ಇಲ್ಲಿ ನೋಡ್ರಿ, ಇಲ್ಲೇ ಮನೆ ಎಲ್ಲ ಸೋರಾಕತೈತಿ. ಇಲ್ಲಿ ಸೋರಾಕತ್ತೈತ್ರಿ, ಮುಖನು ಗಾದಿ ಕಡೆನು. ಮತ್ತು ಇಲ್ಲಿ ನೋಡ್ರಿ, ಇಲ್ಲಿ ಸೋರಾಕತೈತಿ. ಏನು ಮ್ಯಾಲೆ ಒಂದು ಹಾಳೆನೂ ಕಟ್ಟಿವಿ, ಹಾಳೆ ಕಟ್ಟಿದ್ರೂ ನಿಂದ್ರಾಕತ್ತಿಲ್ಲ, ಆದರೂ ಸೋರಾಕಂತೈತಿ. ಬುಡಕ್ಕೆ ಬಕೆಟ್ ಇಟ್ಟಿವ್ರಿ. ಒಂದು ಬಕೆಟ್ ಒಂದು ಬೊಗಣಿ ತುಂಬೈತಿ, ಅದೊಂದು ಬೊಗಣಿ ತುಂಬೈತಿ. ಒಂದು ಬಕೆಟ್ ಒಂದು ತುಂಬಕ್ರಿ. ಈಗ ಬಕೆಟ್ ತುಂಬಿದಪ್ಪ ಅಂದ್ರೆ ಮತ್ತು ಅದು ದೊಡ್ಡ ಬಕೆಟ್ ಹಚ್ತೇನೆ ರೀ. ದೊಡ್ಡ ಬಕೆಟ್ ತುಂಬಿ ಅದು ಸಣ್ಣ ಪುಟ್ಟ ಐತ್ರಿ. ಆ ಸಣ್ಣ ಪುಟ್ಟ ಒಂದು ಹಚ್ತೇನೆ ರೀ. ಬೆಳತನ ಇದನ್ನ ಕೆಲಸ ಆಗತ್ತೆ ರೀ. ಮತ್ತೇನು ಮಕ್ಕೊಳೋದು ಗಿಕ್ಕೊಳೋದು ಆಗೋದಿಲ್ಲ ರೀ. ನೋಡೋಣ ರೀ ಫ್ರೆಂಡ್ಸ್, ಹಿಂಗಂತರೂ ಮಿಡಲ್ ಕ್ಲಾಸ್ ಹುಡುಗರ ಜೀವನ ಹಿಂಗೆ ಮಾತ್ರ ನಡೆದೈತೆ ರೀ. ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ತೈತೆ, ಯಾವ ಮಿಡಲ್ ಕ್ಲಾಸ್ ಜನಗಳು ಏನು ಎಲ್ಲರೂ ಹೆಂಗಿರ್ತಾರೆ, ನಮ್ಮ ಜನ ನಿಮ್ಮ ಜನ ಅನ್ನೋದು ನಿಮಗೆಲ್ಲ ಗೊತ್ತಿರ್ತೈತೆ. ಹಂಗೇನಾರು ಗೊತ್ತಿದ್ದವ್ರು ಏನು ಮಾಡ್ತಾರೆ, ಕಮೆಂಟ್ ಮಾಡಿರಿ ಏನೈತಿ ಏನಿಲ್ಲ, ಇದು ಮನೆ ಪರಿಸ್ಥಿತಿ ಏನು ಸ್ವಲ್ಪ ಕಮೆಂಟ್ ಮಾಡಿ. ಮಿನಿ ಜಲಪಾತವಿದು, ತುಂಬಿ ಹರಿಯುತ್ತಿರುವ ಬಕೆಟ್ಗಳು, ಮನೆ ತುಂಬ ಸೋರುತ್ತಿರುವ ಮಳೆಯ ಹನಿಗಳು, ನಾವು ಹುಚ್ಚ ಪ್ಯಾಲಿಗಳು, ನಾವು ಮಿಡಲ್ ಕ್ಲಾಸ್ನ ಮಕ್ಕಳಲ್ಲಿ ಚಿಕಣ್ಣನ ಮಕ್ಕಳು ಮಾಡಿದ ಫ್ರೆಂಡ್ಸ್. ಊಟ ಆದ ತಕ್ಷಣ ಮಲಗಬೇಕು. ನಿಮ್ಮ ಕೆಲಸ ಅದೆಲ್ಲ ಮಾಡಿ ಮಗ್ಗೆ ಎಲ್ಲ ಬ್ಯಾನಾಗಿದೆ. ಹೀಗಾಗಿ ಊಟ ಮಾಡಿದೆ. ನೀವು ಊಟ ಮಾಡಿದ್ರೆ ಕಮೆಂಟ್ ಹಾಕಿ. ಓಕೆ, ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ಓಕೆ, ಹಾಗೆ ಕೇರ್ ಆಫ್ ಕರ್ನಾಡು ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಕನ್ನಡದವರು ಕನ್ನಡಿಗರನ್ನ ಬೆಳೆಸಬೇಕು, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಓಕೆ ಫ್ರೆಂಡ್ಸ್, ನಮಸ್ತೆ ಕರ್ನಾಡು.